ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಸುರೇಶ್ ಗೌಡ ಆಗಿರ್ಬೋದು, ಸೂರ್ಯಗಣೇಶ್ ಆಗಿರ್ಬೋದು, ಈ ಚುನಾವಣೆ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ನಾನು ಇವತ್ತಿನ ದಿವಸ ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಚುನಾವಣೆ ನಡೆಯೋದನ್ನು ನಾನು ಮತ್ತು ದೇಶದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಹೇಳಿ ಇಚ್ಛಪಡ್ತಾರೆ. ಸರ್ವೇ ಸಾಮಾನ್ಯವಾಗಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ಜರುಗುತ್ತವೆ. ಜರುಗಿರುವ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಅಡಿಯಾಗಿ ಎಲ್ಲರೂ ದಿವಸ ಚುನಾವಣೆ ನಿಲ್ಲಬೇಕನ್ನುವಂತ ಇಚ್ಛೆ ಎಲ್ಲರಿಗಿದೆ. ಆದರೆ ಗೌರವಿತವಾಗಿ ಏನಾಗಲಿ ಹೇಳಬೇಕಾಗಿತ್ತಂದ್ರೆ, ಆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಯಾರು ಕಾರಣೀಭೂತರಿದ್ದು ಆ ಕಾರಣೀಭೂತರ ಭಾವಚಿತ್ರವನ್ನು ಇವತ್ತಿನ ದಿವಸ ಹಾಕೊಂಡು ಅಡ್ಡಾಡ್ತಿರ್ತಕ್ಕಂಥವ್ರಿಗೆ ನಾನು ಇವತ್ತಿನ ದಿವಸ ಚುನಾವಣೆ ಇರ್ತಕ್ಕಂಥ ಮತದಾರರು ತಿಳಿಸಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. 5 ವರ್ಷ ಪುಣ್ಯಾತ್ಮನ ಹೆಸರು ಗೊತ್ತಿರೋದಿಲ್ಲ, ಅವ್ರ ಬಗ್ಗೆ ಕಳಕಳಿ ಇರೋದಿಲ್ಲ. 5 ವರ್ಷದ ನಂತರ ನೆನಪಾಗಿರ್ತಕ್ಕಂಥದ್ದು ಆ ಕಾರ್ಖಾನೆ ಮಾಲಕನ ಹೆಸರು. ಆದ್ರೆ ನಾವು ಪ್ರತಿ ವರ್ಷ ಚಂದ್ರಗೋಡಿ ಮೀಟಿಂಗ್ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಾಗಿರ್ಬೋದು, ಕಾರ್ಖಾನೆ ಆವರಣದೊಳಗ ಕಂಚಿನ ಪುತ್ರಿಯನ್ನು ಅನಾವರಣ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಮಾಡಿ ಆ ಹಿರೇಗಡ್ಡಿಯವರು ಸೂರ್ಯಚಂದ್ರರು ಮುಳುಗುವವರೆಗೂ ಸಹಿತ ಅಜರಾಮರವಾಗಿ ಅವರು ಇರಲಿ, ಅವರಿಗೆ ಕೆಲಸ ನನಸು ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಕಾರ್ಖಾನೆಯಲ್ಲಿ ಪುತ್ರಿಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಹೆಮ್ಮೆ ಅದರ ಜೊತೆಗೆ ಕಾರ್ಖಾನೆ ಬಗ್ಗೆ ಅಂಕಿ ಸಂಖ್ಯೆಗಳನ್ನು ಗೊತ್ತಿಲ್ಲ. ಇವತ್ತು ವೇದಿಕೆ ಮೇಲೆ ಬಾಡಿಗೆ ಬಂಧನ ಕರ್ಕೊಂಡು ಬಂದು ಮಾತನಾಡ್ತಿರ್ತಕ್ಕಂಥ ನೈತಿಕತೆ ಅದನ್ನು ಮೊದಲು ಇಡಬೇಕಾಗಿದೆ. ಕಾರ್ಖಾನೆಗೆ ಸೇರಿಲ್ಲದವರು ಬಂದು ವೇದಿಕೆ ಮಾತಾಡ್ತಾರೆ. ಆ ಕಾರ್ಖಾನೆಯನ್ನ ದಿವಾಳಿಸಿದ್ರು, ಆ ಕಾರ್ಖಾನೆಯನ್ನ ದುರಳಕ್ಷಣಗಳು ತಂದ್ರು, ಆ ಕಾರ್ಖಾನೆ ಸರಿಯಾಗಿ ನಿಟ್ಟಿನ ಕೆಲಸ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡ. ಅಲ್ಲಿರ್ತಕ್ಕಂಥ ಮಹಾಶಯರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ರಾಮದುರ್ಗ ತಾಲೂಕು ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದೊಳಗ ಸಹಕಾರಿ ಕ್ಷೇತ್ರದೊಳಗ ಇವತ್ತು ಸಾಲ ಮುಕ್ತ ಕಾರ್ಖಾನೆ ಅಂತ ಇರ್ತಕ್ಕಂಥದ್ದು ಒಂದೇ ಒಂದು ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ. ಇದನ್ನ ಯಾಕೆ ಹೇಳೋದಿಲ್ಲ? ಮಂದಿಗೆ 11 ಕೋಟಿ ರೂಪಾಯಿ ಮಾಧ್ಯಮ ಲೂಟಿ ಮಾಡಬಹುದಿತ್ತಲ್ಲ. ಕಾರ್ಖಾನೆ ಅಧ್ಯಕ್ಷನಾಗಿ ಆಗಿರ್ತಕ್ಕಂಥ ಸಂದರ್ಭ, ನಮ್ಮ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದೊಳಗ ಬೇರೆ ಬೇರೆ ಕೆಲಸ ಹಾಕಿ ನಾವು ಅದನ್ನು ಲೂಟಿ ಮಾಡಬಹುದಿತ್ತಲ್ಲ. ಯಾ ಬೇಕಾದ ಖರ್ಚಾಕೋಕೆ ಅವಕಾಶ ಇರುತ್ತೆ. ಆದ್ರೆ ಪ್ರಪ್ರಥಮವಾಗಿ ಆಯ್ಕೆ ಆದ ನಂತರ ಪ್ರಥಮ ಜನರಲ್ ಬಾಡಿ ಮೀಟಿಂಗ್ ಒಳಗೆ ನಾನು ಪ್ರಮಾಣ ಮಾಡಿದೆ. ಬಹಳ ಜನರಿಗೆ ಗೊತ್ತಿರ್ಬೋದು, ಮಾಧ್ಯಮದ ಸ್ನೇಹಿತರನ್ನ ಕೇಳಿ ಅವತ್ತಿನ ದಿವಸ ವಿಡಿಯೋ ಕ್ಲಿಪ್ ಓದಬೇಕಾದ್ರು ಏನ್ ಅನುಭವ ಮಾಡಿದ್ವಿ ಅಂತಂದ್ರೆ, ಬಡ್ಚಿ ವೀರಭದ್ರೇಶ್ವರ ಸಾಕ್ಷಿಯಾಗಿ, ಅಲ್ಲಿ ಕಾರ್ಖಾನೆ ಆವರಣದಲ್ಲಿರ್ತಕ್ಕಂಥ ಕರಿಯಮ್ಮನ ಸಾಕ್ಷಿಯಾಗಿ, ಇವತ್ತು ಸುನ್ನಾಳದ ಹನುಮಪ್ಪನ ದೇವರ ಸಾಕ್ಷಿಯಾಗಿ, ಅದ್ರ ಒಳಗೆ ₹1 ಸಹಿತ ನಾವೇನಾದ್ರೂ ವ್ಯವಹಾರ ಮಾಡಿದ್ವಿ ಅಂದ್ರೆ ಆ ಭಗವಂತ ನಮ್ಮ ನೋಡ್ಕೊಳ್ಳಿರುವಂತ ಶಪಥವನ್ನು ಮಾಡಿ ನಾವು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ವಿ. ಇದಲ್ಲದೆ ಬಹಳ ಜನರಿಗೆ ಇವತ್ತಿನ ದಿವಸ ಕಾರ್ಖಾನೆ ಬಗ್ಗೆ ಹೇಳಿರ್ತಕ್ಕಂಥ ಸೂರ್ಯಗಣೇಶ್ ಸುರೇಶ್ ಹೇಳಿದರು. ಒಂದು ಕಾರ್ಖಾನೆ ಪ್ರಾರಂಭ ಆಗಬೇಕಾಗಿದ್ರೆ ಒಂದು ಚೀಪ್ಗಳನ್ನು ಸೇರ್ತಕ್ಕಂಥ ಹಚ್ಚಿರ್ತಕ್ಕಂಥವ್ರು ಒಂದು ಸೇರ್ಪಡೆ ಮಾಡಿದ್ದಾರೆ. ಬಹಳ ದಿಮಾಕಿಂದ ಹೇಳ್ತೀನಿ ಅಂತಂದ್ರೆ, ಮಾಧ್ಯಮದೊಳಗೆ ಏನ್ ಪಾತ್ರ ಐತಿ, ಇಲ್ಲಿರ್ತಕ್ಕಂಥ ಸದಸ್ಯತೆ ಏನ್ ಪಾತ್ರ ಐತಿ. ಕಾರ್ಖಾನೆಯನ್ನು ಕಟ್ಟುವಂತ ಸಂದರ್ಭದೊಳಗ ಅವ್ರ ಹೆಗಲಿ ಹೇಳಿಕೊಂಡು ಆ ಕಾರ್ಖಾನೆ ಪ್ರಾರಂಭವಾಗಿ ನಿರ್ಬಂಧಿಸಿ ಇವತ್ತಿನವರೆಗೂ ನಡೆದಿರ್ತಕ್ಕಂಥ ದಾರಿಯನ್ನ ಈಗಾಗಲೇ ಹೇಳಿದರು. ಏನಂದ್ರೆ ಅವತ್ತು ನಿರ್ಮಾಣ ಹಿರಿಯರು ಮತ್ತು ಮಾಧ್ಯಮರು ಈ ಕ್ಷೇತ್ರದ ಆ ಕಾರ್ಖಾನೆಗೆ ಹೇಳಕ್ಕಂದಿದ್ದಾರೆ. ಹೆಂಗೆ ಹೇಳಕ್ಕಂದಿರೋದಂತಂದ್ರೆ, ಕಾರ್ಖಾನೆ ನಿರ್ಮಾಣ ಮಾಡತಕ್ಕ ಹಂತದಲ್ಲಿ ಮಾಧ್ಯಮ ಏರ್ಪಡುವವರು ಅವರು ಕೂಡಿ ಒಂದು ಕಾರ್ಖಾನೆ ಚಾಲು ಮಾಡುವಂತಂದಾಗ ಅವರಿಗೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಬಂದು ಕಾರ್ಖಾನೆಯಿಂದ ಮಾಧ್ಯಮ ಹೊರಗೆ ಬಂದರು. ಒಂದರೂ ಸಹಿತ ಆ ಕಾರ್ಖಾನೆಯನ್ನ ಇವತ್ತು ಜೀವನದ ಜಿಜಿ ಪಾಟೀಲ್ ಇವತ್ತು ನಮ್ಮ ಕಣ್ಮೂನಿಲ್ಲ. ಜಿಜಿ ಪಾಟೀಲ್ ಆಗಿರ್ಬೋದು, ಬಸವ ತುಪ್ಪದವರಾಗಿರ್ಬೋದು, ಹರನಟ್ಟಿ ಅವರಾಗಿರ್ಬೋದು, ಬೆಳವಣಿಗೆರಾಗಿರ್ಬೋದು, ಸುರೇಶ್ ಗೌಡರಾಗಿರ್ಬೋದು, ಶಾಸನಗೌಡರಾಗಿರ್ಬೋದು, ಎಲ್ಲರೂ ಮಹಾ ಹಿರಿಯರಾಗಿರ್ತಕ್ಕಂಥವ್ರು ಇವತ್ತಿನವರೆಗೂ ಸಹಿತ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಅವರೆಲ್ಲರೂ ಇವತ್ತು ದಿವಸ ಯಾರ ಊರಿಗೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಸೇರನ್ನು ಸಂಗ್ರಹಣೆ ಮಾಡತಕ್ಕಂಥ ಸಂದರ್ಭದೊಳಗೆ
ಆ ಊರಾಗ ಯಾವ್ದಾದ್ರು ಮದುವೆ ಮುಂಜೆ ಹೋಗ್ಬೇಕಾಗಿತ್ತು ಸಹಿತ ಅಲ್ಲಿರ್ತಕ್ಕಂಥ ಸದಸ್ಯರು ಭಯಂಕರ ಕಾಡ್ತಿದ್ರು. ಅವ್ರು ಕಾರ್ಖಾನೆಗೆ ಶೇರ್ ಮಾಡಿದ್ರಿ, 5,000 ರೂಪಾಯಿ ಶೇರ್ ನಾವು ಮಾಡಿದ್ವಿ. ಅವತ್ತಿನ ದಿನಮಾನೊಳಗ 5,000 ರೂಪಾಯಿ ಶೇರ್ ಮಾಡಬೇಕಾಗಿತ್ತಂದ್ರ ಒಂದು ಕೂಲಿ ಹೊಲ ಬರ್ಬೇಕು. ಒಂದು ಎಕರೆ ಅಲ್ಲ, ಒಂದು ಕೂಲಿ ಹೊಲ ಬರ್ಬೇಕು. ಒಂದು ಕೂಲಿ ಹೊಲ ತಗೊಳ್ಳೋ ಸಹಿತ ಅವತ್ತಿನ ದಿನಮಾನಗಳಲ್ಲಿ 23 ರೂಪಾಯಿ ಒಂದು ತೊಲಿ ಬಂಗಾರ, 2 ತೊಲಿ ಬಂಗಾರ ಬರ್ತಿದ್ರು. ಅದು ಮಕ್ಕಳಿಗೆ ಆಗಿತ್ತು, ಮನೆ ಮಕ್ಕಳಾಗಿತ್ತು. ಇವತ್ತು ಆಸ್ತಿ ಮಾಡಿದ್ರೆ ಮಕ್ಕಳಿಗೆ ಆಸ್ತಿ ಆಗ್ತದೆ. ಅವತ್ತಿನ ದಿನಮಾನೊಳಗೆ 5,000 ರೂಪಾಯಿ ಶೇರ್ ಮಾಡಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆ ಶೇರಿನ ಕಿಮ್ಮತ್ತು ಹೆಚ್ಚೈತೆ ಮಾತ್ರ ಒಂದು ಕೂಲಿ ಹೊಲ 4 ತೊಲಿ ಬಂಗಾರ ಕಿಮ್ಮತ್ತು ಆ ಶೇರಿಗೆ ಐತೆ ಅನ್ನೋ ಉದ್ದೇಶಕ್ಕೆ ಇವತ್ತು ಆ ಫ್ಯಾಕ್ಟರಿ ಜೀವಂತವಾಗಿದೆ. ಅಷ್ಟಾದ್ಮೇಲೆ ಕಾರ್ಖಾನೆಯ ದುಸ್ಥಿತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಚಾಲೂ ಆಗಲಾರದ ಪರಿಸ್ಥಿತಿ ಒಳಗ ಮಾದೇವಪ್ಪ ಯಾದವ್ 2004 ಚುನಾವಣೆಯಲ್ಲಿ ಜಯಗಳಿಸಿದ ನಂತರ ಅವತ್ತಿನ ದಿನಮಾನಗಳಲ್ಲಿ ಇವತ್ತಿನ ದಿವಸ ನಡೆದಾಡುವ ದೇವರು ಮತ್ತು ಇವತ್ತಿನ ದಿವಸ ನಮ್ಮ ಗಚ್ಚಿನ ಶ್ರೀಗಳ ಆಶೀರ್ವಾದದಿಂದ ಅವತ್ತಿನ ದಿನಮಾನಗಳ ಚುನಾವಣೆಯನ್ನು ಮಾಡಲಾರ್ದೇ ನೀವಿಬ್ರು ಕೂಡಿಗೆ ಸಕ್ರಿಯ ವಹಿಸುವಂತ ಪ್ರಯತ್ನ ಮಾಡ್ರಿ. ಅದನ್ನ ಬಿಟ್ಟಿಗಿಂತ ಚುನಾವಣೆ ಮಾಡಿದ್ರೆ ನಮ್ಮ ತಾಲೂಕಿಗೆ ಬಹಳ ಹಾನಿ ಆಗ್ತದೆ ಅಂತ ಹೇಳಿದ ಚನ್ನಮಂತ್ರ ಶಿವಾಚಾರ್ಯ ಹೇಳಿದಾಗ ಮಾದೇವಪ್ಪನವರು ಮತ್ತು ಹಿರಿಯರು ಕುಟುಂಬದಿಂದ ಒಂದು ಒಪ್ಪಂದ ಮಾಡಬಹುದು. ನಾವಿಷ್ಟು ಸೀಟ್ ತಗೊಂತೀವಿ, ನೀವಿಷ್ಟು ಸೀಟ್ ತಗೊಂಡ್ರೆ ಮಾಡಿದಂದಾಗ ಅವ್ರ ಅಧಿಕಾರವನ್ನ ಅವ್ರಿಗೆ ಅಧಿಕಾರ ಬಿಟ್ಕೊಟ್ರು. ಕಾರ್ಖಾನೆ ಚಾಲೂ ಆಗಿಲ್ಲ. ಕಾರ್ಖಾನೆ ಒಳಗೆ ಏನ್ ಹೇಳಿದಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಪತ್ರಾಸನ ಕಿತ್ಕೊಂಡ್ಬಿಟ್ಟಿದ್ರು, ಅಲ್ಲಿರ್ತಕ್ಕಂಥ ನಟಬೋಟನ್ನು ಕಿತ್ಕೊಂಡ್ಬಿಟ್ಟಿದ್ರು. ಕಾರ್ಖಾನೆ ಒಳಗೆ ಯಾರು ನೋಡೋರು ದಿಕ್ಕಿಲ್ಲದಾಗ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಪಗಾರ ಕೊಡಲಾರ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದೊಳಗ ಮಾದೇವಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂದರ್ಭದೊಳಗ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮಾದೇವಪುರ ಮಾದೇವಪುರ ಅಂತ ಬಾದ ನಂತರ ಇವತ್ತಿನ ಅವತ್ತಿನ ಕುಮಾರಸ್ವಾಮಿ ಅವರ ರಾಜ್ಯದ ಮುಖ್ಯಮಂತ್ರಿ ಇದ್ದು, ಯಡಿಯೂರಪ್ಪ ಅವರ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದೊಳಗ ಅವ್ರಿಗೆ ಹೋಗಿ ಭೇಟಿಯಾಗಿ ಏನಪ್ಪಾ ಅಂದ್ರೆ ನಮ್ಮ ಕಾರ್ಖಾನೆ ದುಸ್ಥಿತಿ ಬಂದದ, ಬೇರೆ ಕಾರ್ಖಾನೆ ಯಾವ್ದು ಓಟ್ ಆಧಾರ ಮೇಲೆ ಬಂದಿರ್ತಕ್ಕಂಥ ಕಾರ್ಖಾನೆಗಳನ್ನ ಈ ಕಾರ್ಖಾನೆಯನ್ನು ಸಹಿತ ಆಧಾರ ಮೇಲೆ ಓಡ್ ಎನ್ನುವಂತ ಮಾತನ್ನು ಹೇಳಿದಾಗ ಅವು 2-3 ದಿವಸ ಬಿಟ್ಟು ಅವ್ರಿಗೆ ಕ್ಯಾಬಿನೆಟ್ ಇದ್ದವು. ಸರ್ಕಾರದ ಕ್ಯಾಬಿನೆಟ್ ಒಳಗೆ ಪಾಸ್ ಆದ. ಸರ್ಕಾರದ ಕ್ಯಾಬಿನೆಟ್ ಒಳಗೆ ಪಾಸ್ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಅವತ್ತು GMR ಸುಗರ್ದವರು ಅವತ್ತ ಇದನ್ನ ಹಾಕ್ಯಾರ, ಟೆಂಡರ್ ಹಾಕ್ಯಾರ. ಅವ್ರಿಗೆ ಟೆಂಡರ್ನು ಆಯ್ತು. 2 ವರ್ಷದ ನಡೆಸಕ್ಕಾಗಲಿಲ್ಲ ಅಂತ ಅವ್ರು ಒಳಂಬಡಿಕೆ ಮುಖಾಂತರವಾಗಿ ಪ್ಯಾರಿಸ್ ಸುಗರ್ದವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಪ್ಯಾರಿಸ್ ಸುಗರ್ದವ್ರಿಗೆ ಅನುಕೂಲ ಮಾಡಿಕೊಟ್ಟ ನಂತರ ಇವತ್ತಿನವರೆಗೆ ಸಹಿತ 15 ವರ್ಷಗಳ ಕಾಲದೊಳಗೆ ಇವತ್ತಿನ ಕಾಲಘಟ್ಟದೊಳಗ ಅವತ್ತು ಏನ್ ಮಾಡಬೇಕು ಅನ್ನೋ ನಿರ್ಣಯ ತೆಗೆದುಕೊಂಡಾಗ ಅವ್ರ ಪ್ರತಿ ತಿಂಗಳ ಪ್ರತಿ ವರ್ಷ ಕಂತುಗಳ ಮುಖಾಂತರವಾಗಿ ಅವರು ಕಾರ್ಖಾನೆಯನ್ನ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಅದರೊಳಗೆ ಸಾಲಲು ಸುಳಿಲಿರ್ತಕ್ಕಂಥ ಕಾರ್ಖಾನೆಯನ್ನ ಸಾಲ ಮುಕ್ತವನ್ನು ಮಾಡಿ ಇವತ್ತು ದಿವಸ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ. ಇವತ್ತು ಏನಪ್ಪಾ ಅಂದ್ರೆ ಇವತ್ತು ನಟ್ಬೋಲ್ಡ್ ಅಂತಲ್ಲ, ಯಾವುದೇ ಕಾರ್ಖಾನೆ ಇವತ್ತು ನಡಿಬೇಕಾಗಿತ್ತಂದ್ರೆ ಅದಕ್ಕೆ ಒಂದು ಸ್ಫೂರ್ತಿ ಆಗಿರ್ತಕ್ಕಂಥ ಒಂದು ಶಕ್ತಿ ಆಗಿರ್ತಕ್ಕಂಥದ್ದು ಒಂದು ಮಾದೇವಪುರ ಅಧಿಕಾರ ವಹಿಸಿಕೊಂಡ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಅವತ್ತು ಎಲ್ಲ ಕಾರ್ಖಾನೆಗಳು ಇವತ್ತು ದಿವಸ ಇಡೀ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಯಾರು ಕಾರ್ಖಾನೆ ಒಳಗ ಒಂದು ಅರ್ಧ ಗಂಟೆ ಸಕ್ಕರೆ ಕೊಡುದಿಲ್ಲ, ಯಾರು 25 ಕೆಜಿ ಸಕ್ಕರೆ ಕೊಡುದಿಲ್ಲ. ಅವತ್ತಿನ ದಿನಮಾನ ಒಳಗ 3 ಕೋಟಿ ರೂಪಾಯಿ ನಮ್ದು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಈ ಟ್ಯಾಕ್ಸ್ ಅನ್ನು ಉಳಿತಾಯ ಮಾಡಬೇಕಾಗಿತ್ತಂದ್ರೆ ಮಾದೇವಪ್ಪ ಅವರು ಮತ್ತು ಆಡಳಿತ ಮಂಡಳಿ ಎಲ್ಲರೂ ಸೇರ್ಕೊಂಡಿದ್ದು ಒಂದು ಆಲೋಚನೆ ಮಾಡಿದ್ರು. ಇಲ್ಲ, ನಾವು ಇವತ್ತು ದಿವಸ ಅವತ್ತಿನ ಕಷ್ಟ ಕಾಲದಲ್ಲಿ ಸೇರು ಮಾಡಿರ್ತಕ್ಕಂಥ ಒಂದು ಸೇರುದಾರಿಗೆ ಪಂಚಮಿ ನಿಮಿತ್ತವಾಗಿ ಸಿಹಿಯನ್ನು ಕೊಡೋಣ ಅನ್ನುವಂಥ ನಿಟ್ಟಿನೊಳಗ ಮನೆಯೊಳಗ ಒಂದು ಪಂಚಮಿ ನಿಮಿತ್ತವಾಗಿ ಸಕ್ಕರೆ ಕೊಟ್ಟು ಅಂತಂದ್ರೆ ನೆನೆಸ್ಕೊಂತ ರೈತರು ಅನ್ನುವಂಥ ಉದ್ದೇಶಗೊಳಿಸಿದ 1 ಕ್ವಿಂಟಲ್ ಸಕ್ಕರೆ ಘೋಷಣೆ ಮಾಡಿದ್ರು. ಅವತ್ತಿನ ತೀರ್ಮಾನಗಳು ಇವತ್ತು 13 ವರ್ಷಗಳ ನಿರಂತರವಾಗಿ ಸಕ್ಕರೆ 1 ಕ್ವಿಂಟಲ್ ಸಕ್ಕರೆ ಕೊಡತಕ್ಕಂಥ ಕಾರ್ಖಾನೆ ಯಾವ್ದಾದ್ರು ಇದ್ರೆ ಅದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಚೆನ್ನಾಗಿತ್ತು. ಇವತ್ತು ನಮ್ಮ ಸುತ್ತಮುತ್ತ ಕಾರ್ಖಾನೆಗಳ ಹೆಸರಿಡಾಕೋದಿಲ್ಲ. ಯಾಕಂದ್ರೆ ಹೆಸರಿಡಿ ಅಂತಂದ್ರೆ ಅದು ಮನುಷ್ಯನಿಗೆ ಭಯಂಕರ ಬೇಜಾರಾಗ್ತದೆ. ಇವತ್ತು ರನ್ ಶುಗರ್ ಇರ್ಬೋದು, ಬೇರೆ ಬೇರೆ ಸಕ್ಕರೆ ಕಾರ್ಖಾನೆ ಇರ್ಬೋದು, 100 ಕೋಟಿ 200 ಕೋಟಿ 300 ಕೋಟಿ 400 ಕೋಟಿ 500 ಕೋಟಿ ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡಿರ್ತಕ್ಕಂಥ ಪರಿಸ್ಥಿತಿ ಒಳಗೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಾಗಲ್ಲ ಸಕ್ಕರೆ ಕಾರ್ಖಾನೆ.